ಸಿಂಹಾಸನ ಅನ್ನೋ ಹೆಸರಲ್ಲಿ ಈಗ ಇನ್ನೊಂದು ಸಿನಿಮಾ ಸೆಟ್ಟೇರಿದೆ. ಬೆಂಗಳೂರಿನ ಆರ್ಪಿಸಿ ಲೇಔಟ್ನಲ್ಲಿರುವ ಶ್ರೀ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನದಲ್ಲಿ ಮುಹೂರ್ತ ಅದ್ದೂರಿಯಾಗಿ ನಡೆಯಿತು. ಚಾಮರಾಜನಗರ ಮೂಲದ ಚಂದ್ರು ಅವರು ಮುನೇಶ್ವರ ಪ್ರೊಡಕ್ಷನ್ ಅಡಿಯಲ್ಲಿ ಬಂಡವಾಳ ಹೂಡ್ತಿರೋದರ ಜೊತೆಗೆ ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ. ಕಿರುತೆರೆ ಹಿರಿತೆರೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಗುರುತಿಸಿಕೊಂಡ ತಿಪಟೂರಿನ ಡಿಆರ್ ದಯಾನಂದ ಸ್ವಾಮಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು. ಗೂಸಿ ಗ್ಯಾಂಗ್ ಚಿತ್ರಕ್ಕೆ ಸಂಭಾಷಣೆ ಇವರದ್ದೇ. ಈಗ ಸಿಂಹಾಸನ ಚಿತ್ರಕ್ಕೆ ಬರವಣಿಗೆ, ಚಿತ್ರಕಥೆ, 2 ಗೀತೆಗೆ ಸಾಹಿತ್ಯ ರಚಿಸಿ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಇದೊಂದು ಪೊಲಿಟಿಕಲ್ ಡ್ರಾಮಾ. ಸಾಮಾನ್ಯ ವ್ಯಕ್ತಿ ರಾಜಕೀಯಕ್ಕೆ ಬಂದು ಅನುಭವಿಸೋ ಕಷ್ಟಗಳ ಕತೆ ಅಲ್ಲದೆ ಯುವ ಜನಾಂಗ ಸಾಮಾಜಿಕ ಜಾಲತಾಣದಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋ ಕಥೆಯೂ ಕೂಡ ಇದೆ ಅಂತ ನಿರ್ದೇಶಕ ದಯಾನಂದ ಸ್ವಾಮಿ ಹೇಳಿದ್ರು. ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ. ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ. ಇದು ಸಿನಿಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಅನ್ನೋದನ್ನ ಸ್ಟೋರಿ ಮಾಡ್ತಾರೆ. ಇದಕ್ಕೆ ಮೊದಲು ಸಿನಿಮಾ ಮಾಡಿದ್ದೀವಿ. ಗೋಸಿ ಗ್ಯಾಂಗ್ ಡೈಲಾಗ್ ರೈಟರ್ ಆಗಿದ್ದು. ಅದಾದಮೇಲೆ ನಾನು ಕೆಲವೊಂದು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವರ್ಕ್ ಮಾಡಿದ್ದೀನಿ, ಅಸೋಸಿಯೇಟಾಗಿ ಮಾಡಿದ್ದೀನಿ. ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಹಿಡಿದು ಬೆಳೀತಾನೆ ಅನ್ನೋದನ್ನ ಸ್ಟೋರಿ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಸಿಂಹಾಸನ ಎಲ್ಲರಿಗೂ ಈ ಸಿನಿಮಾ ಕನೆಕ್ಟ್ ಆಗತ್ತೆ ಅಂತ ಹೇಳಿದ್ರು. ಹಾಗೆಯೇ 5 ಗೀತೆಗಳಿಗೆ ಅರ್ಜುನ್ ಸ್ವರಾಜ್ ಸಂಗೀತ, ರಣಧೀರ ಛಾಯಾಗ್ರಹಣವಿರುತ್ತೆ. ಬೆಂಗಳೂರು, ಚನ್ನಪಟ್ಟಣ, ಮೈಸೂರು, ಸುಂದರ ತಾಣಗಳಲ್ಲಿ ಚಿತ್ರೀಕರಣ ನಡೆಸಲು ಯೋಜನೆ ಹಾಕಲಾಗಿದೆ. ನಾನು ಚಂದ್ರು ಅಂತ ನನ್ನ ಹೆಸರು. ಫಸ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು 5-6 ವರ್ಷ. ಆಮೇಲೆ ಮೀಡಿಯಾದ ನಂತರ ಬಂದಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಬಂದುಬಿಟ್ಟೆ. ಸರ್ ಪ್ರೊಡಕ್ಷನ್ ಮಾಡ್ಕೊಂಡಿದ್ದೆ, ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೆ ಸರ್. ಅದೇ ಇವರು ನಮ್ಮ ಬಾಲಾಜಿ ಸರ್, ರಾಜೇಶ್ ಅವರೆಲ್ಲ ಇದ್ರಲ್ಲ, ಆ ಟೈಮಲ್ಲಿ ಮಾಡ್ತಾಯಿದ್ದೆ. ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ. ಒಳ್ಳೆ ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು. ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ಒಂದು ಪ್ರೊಡಕ್ಷನ್ ಶುರು ಮಾಡ್ತಾಯಿದ್ದೆ ಸರ್. ಇಲ್ಲ ಹೀರೋ ಆಗ್ಬೇಕಂತಲೇ ನನಗೆ ಸಿನಿಮಾ ಮೊದಲಿಂದಾನೇ ಹುಚ್ಚಿದೆ ಸಿನಿಮಾ ಮಾಡ್ಬೇಕಂತ. ಬಟ್ ಮನೇಲೆಲ್ಲ ಬೈತಾರೆ, ಬೇಡಪ್ಪ ಸಿನಿಮಾ ಯಾಕೆ, ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡಿರಂತಾರೆ. ಆದರೆ ಸಿನಿಮಾನೇ ಮಾಡಬೇಕು. ದಿನ ಉದ್ಯಮಿ ವಿ ವಿಜಯಚಂದ್ರ ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡಿದ್ರೆ ರಾಜಕೀಯ ಮುಖಂಡ ಮಾಸ್ತಿಗೌಡ ಕ್ಯಾಮ್ರಾ ಆನ್ ಮಾಡಿ ಬೆಸ್ಟ್ ವಿಶಸ್ ಹೇಳಿದ್ರು. ರೇಷ್ಮಾ ನಾಯಕಿ, ಕಳನಟನಾಗಿ ಪ್ರಕಾಶ್ ಸಣ್ಣಕ್ಕಿ, ಜೊತೆಗೆ ಗುರು, ಸಂಜಯ್ ಮುಂತಾದವರು ಇದ್ದಾರೆ. Ready?